ಅದರ ಅರ್ಥ ಯಾಕೆ ತನಿಖೆ ಮಾಡಿದ್ರಿ ಅಲ್ಲ, ಹಾಗೆ ತನಿಖೆ ಆಗಬೇಕು, ಹಾಗೆಲ್ಲ ಪ್ರಕರಣದಲ್ಲೂ ಆಗಬೇಕು ಅಂತ ನೋಡಿ. ಈಗ ತನಿಖೆ ಲೋಕಾಯುಕ್ತರ ತನಿಖಾ ವರದಿ ಬಂದು ಆರೋಪ ಮುಕ್ತ ಅಂತ 4 ಜನ A1, A2, A3, A4 ಕೊಟ್ಟಿದ್ದಾರೆ. ಆದರೆ ಇದು ನ್ಯಾಯಾಲಯದ ತೀರ್ಪಲ್ಲ, ಇದು ಲೋಕಾಯುಕ್ತರ ಒಂದು ವರದಿ ಇದು. ಆದರೆ ಅಧಿಕಾರಿಗಳ ಮೇಲೆ ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ 4 ಜನ, ಅಂದಿನ DC ಮೈಸೂರಿನ DC, ಇಂದಿನ ರಾಯಚೂರಿನ ಲೋಪ ಆಗಿದೆ, ನೀವು ಬೇಕಿದ್ರೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ. ಹೌದು. ಹಾಗಾದ್ರೆ ಅವರ ಪೈಕಿ 4 ಜನರ ಪೈಕಿ 3 ಜನ ರಿಟೈರ್ಡ್ ಆಗಿ ಯಾವುದೋ ಕಾಲ ಆಗಿದೆ. ಹೌದು, ಒಬ್ರು ತಹಶೀಲ್ದಾರ್ ಇದ್ದಾರೆ, ಮಾಜಿ ತಹಶೀಲ್ದಾರ್ ಇದ್ದಾರೆ, ಮತ್ತೆ ಮಾಜಿ ಭೂ ಮಾಪನ ಅಧಿಕಾರಿ ಇದ್ದಾರೆ, ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್, ಮಾಜಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇಷ್ಟು ಜನ ಇದ್ದಾರೆ. ಅಂದ್ರೆ ಅಧಿಕಾರಿಗಳ ಹಿಂದೆ ಯಾರಿದ್ರು ಇದು ಕ್ವಶನ್ ಮಾರ್ಕ್ ಆಗಿದೆ. ಈಗ ಅಧಿಕಾರಿಗಳು ಯಾಕೆ ಈ ರೀತಿ ಕಾನೂನು ಉಲ್ಲಂಘಿಸಿ ಈ ರೀತಿ ಮಾಡಿದ್ದಾರೆ? ಯಾಕಂದ್ರೆ ನಿಯಮ ಇದ್ದಿದ್ದು ಬೂಡಾದಲ್ಲಿ ಹಾಗೆ 40:60 ಪ್ರಕಾರ, ಅದರಲ್ಲೂ ಸೈಟ್ ಕೊಡೋದಾದರೆ 2 ಸೈಟ್ ಕೊಡಬೇಕಿತ್ತು. ಬದಲಿ ಜಾಗ ಆಗಿದ್ದರೆ ಆ ಜಾಗಕ್ಕೆ ತಕ್ಕಂತೆ ಕೊಡ್ಬೋದಿತ್ತು. ಮತ್ತು ನಿಯಮ ಇದ್ದಿದ್ದು ಲೇಔಟ್ ಯಾವಾಗ ಅದು ಅಕ್ವಿಜೇಷನ್ ಆಗಿರುತ್ತೆ ಅದಕ್ಕಿಂತ ನಂತರ ಏನು ಲೇಔಟ್ಗಳಾಗುತ್ತೆ ಆ ಲೇಔಟ್ಗಳಲ್ಲಿ ಕೊಡಬೇಕಾಗಿತ್ತು. ಇಲ್ಲಿ ಅಕ್ವಿಜೇಷನ್ ಆಗಿರೋದು ಯಾವಾಗ 2004 ನಂತರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವರು ಖರೀದಿ ಮಾಡಿರೋದು ಮಲ್ಲಿಕಾರ್ಜುನ ಸ್ವಾಮಿ, ಮಾನ್ಯ ಮುಖ್ಯಮಂತ್ರಿಗಳ ಅಕ್ವೈರ್ ಆಗಿದ್ದು, ಇವರು ಖರೀದಿ ಮಾಡಿದ್ದು. ನಂತರ ಶ್ರೀಮತಿ ಪಾರ್ವತಿಯವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಮೂಡಾಗೆ. ಅಂದರೆ ಅಕ್ರಮವಾಗಿ ನಮ್ಮ ಜಮೀನನ್ನು ನೀವು ವಶಪಡಿಸ್ಕೊಂಡು ಲೇಔಟ್ ಮಾಡಿದ್ದೀರಾ, ಅದಕ್ಕೆ ನನಗೆ ಬದಲಿ ಜಾಗ ಕೊಡಿ ಅಂತ ಇವ್ರಿಗೆ ದಾನಪತ್ರ ಬಂದಿದ್ದು 2010ರಲ್ಲಿ. 2014ರಲ್ಲಿ ಶ್ರೀಮತಿ ಪಾರ್ವತಿಯವರು ಒಂದು ಲೆಟರ್ ಬರೆದಿರ್ತಾರೆ. ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದೀರಾ, ಪಡಿಸ್ಕೊಂಡು ಡೆವಲಪ್ ಮಾಡಿದ್ದೀರಾ. ಯು ಆರ್ ಕ್ವೆಶ್ಚನಿಂಗ್ ದ ಡಿಲೇ ಅಲ್ಲ, ನಾನು 4 ವರ್ಷ ಯಾಕೆ ಬಿಟ್ಟು ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಂದರೆ ಇಲ್ಲಿ ಈಗ ಲೋಕಾಯುಕ್ತದವರು ವರದಿ ಕೊಟ್ಟಿರೋದು, ಕೋರ್ಟ್ಗೆ ಸಲ್ಲಿಸಿರೋದು, ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿರೋದು 2016ರಿಂದ 24